ಈಗಿನ ಸಮಾಜದಲ್ಲಿ ಒಳ್ಳೆಯ ಶಕ್ತಿಯನ್ನೇ ಕೆಟ್ಟದಾಗಿ ಉಪಯೋಗಿಸ್ಕೊಳ್ಳೋ ಕಾಲದಲ್ಲಿ, ಅಂದಿನ ಕಾಲದಲ್ಲಿ ಕಾಳಮುಖರು ಕೆಟ್ಟ ಶಕ್ತಿಗಳನ್ನು ತಮ್ಮ ಸಾಮ್ರಾಜ್ಯ ಅಥವಾ ಊರು ಸಾಮಾನ್ಯರಿಗೆ ಒಳಿತು ಮಾಡುವ ಉದ್ದೇಶದಿಂದ ಬಳಸ್ಕೋತಾ ಇದ್ರು ಅಂತ ಕಂಡು ಬಂದಿದೆ. ಇವರು ಜನರಿಂದ ಬರುವಂತಹ ಹಲವಾರು ಭಿಕ್ಷೆಯ ಮುಖಾಂತರ ಸ್ವೀಕಾರ ಮಾಡಿ ತಮ್ಮ ಸರಳ ಜೀವನವನ್ನು ನಡೆಸ್ತಾ ಇದ್ರು ಅಂತ ಕಂಡು ಬರುತ್ತೆ. ಕಲೆಗಳನ್ನು ಕರಗತ ಮಾಡಿಕೊಂಡಿರುವಂತಹ ಈ ಕಾಳಮುಖರು ಔಷಧಿ, ತಂತ್ರ, ಯೋಗಶಾಸ್ತ್ರ ಮತ್ತು ರಸವಿದ್ಯೆ ಮುಂತಾದ ನಾಟಕ ಮತ್ತು ಛಂದಸ್ಸಿನಲ್ಲಿ ಪಾರಂಗತರಾಗಿದ್ದರು ಅಂತ ಸಂಶೋಧನೆಯ ಮುಖಾಂತರ ಕಂಡುಬರುತ್ತದೆ. ಆಗಿನ ಋಷಿಗಳೇ ಸೈಂಟಿಸ್ಟ್ ಆಗಿ ಕಂಡಿದ್ರು. ಗ್ರಹಗಳನ್ನು ಶಾಸಿಸಬಲ್ಲವಂತಹ ಒಂದು ಜ್ಞಾನ ಅವರಿಗಿತ್ತು. ಸುತ್ತಮುತ್ತಲಿನ ಪರಿಸರಗಳನ್ನು ತಮ್ಮ ಸಾಮ್ರಾಜ್ಯ ಅಥವಾ ಜನಸಾಮಾನ್ಯರಿಗೆ ಉಪಯೋಗಿಸಿಕೊಳ್ಳುವ ಜ್ಞಾನ ಈ ಕಾಳ ಪರಂಪರೆಗೆ ಇತ್ತು ಅಂತ ಹೇಳ್ತಾರೆ.